This was my reaction. Seven out of 10, boy. Yes! ಮೊದಲಿಗೆ ನಾವು ಟಾಪ್ ಆಫ್ ದ ಟೇಬಲಲ್ಲಿ ಇದ್ದೀವಿ. ಸೊ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ನಾವು ಇಲ್ಲಿ ಒಂದು ರೀಸನ್ಗೆ ಬಂದಿದ್ದೀವಿ, ಯಾಕಂದರೆ ಪ್ರತಿ ಗೇಮಲ್ಲಿ ನಾವೆಲ್ಲರೂ ನಮ್ಮ ಕ್ಯಾರೆಕ್ಟರ್ ತೋರಿಸಿದ್ದೀವಿ. ಇಲ್ಲಿಂದ ಪ್ರತಿ ಗೇಮ್ ಇಂಪಾರ್ಟೆಂಟ್, ಯಾಕಂದರೆ ನಾವು ಕ್ವಾಲಿಫಿಕೇಷನ್ಗೆ ಏಮ್ ಮಾಡ್ತಿಲ್ಲ, ನಾವು ಟಾಪ್ 2 ಅಲ್ಲಿ ಬರೋಕ್ಕೆ ಏಮ್ ಮಾಡ್ತಿದ್ದೀವಿ. ಇವತ್ತು ವಿರಾಟ್ ಆಡಿದ ರೀತಿ ನಮಗೆ ಫಮಿಲಿಯರ್ ಇದೆ, ಆದರೆ ಕೃಣಾಲ್ ಈ ರೀತಿ ಆಡೋದನ್ನು ನಾವು ಅಷ್ಟೊಂದು ನೋಡಿರಲಿಲ್ಲ. ನೀವು ತೋರಿಸಿದ ಕರೇಜ್ ಮತ್ತು ಕನ್ವಿಕ್ಷನ್ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಇನಿಷಿಯಲಿ ನಾವು 3 ವಿಕೆಟ್ಸ್ ಕಳ್ಕೊಂಡ್ವಿ. ಆ ಟೈಮಲ್ಲಿ ನಾವು ಅಂಡರ್ ಪ್ರೆಷರ್ನಲ್ಲಿ ಇದ್ವಿ, ಆದರೆ ಕೃಣಾಲ್ ಮತ್ತು ವಿರಾಟ್ ಕೊಹ್ಲಿ ಅವರ ಇನ್ನಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಆಡಿದ ರೀತಿ ತುಂಬ ಚೆನ್ನಾಗಿತ್ತು. ಬ್ಯಾಟಿಂಗಲ್ಲಿ ವಾಪಸ್ ನನ್ನ ರಿದಮ್ಗೆ ಬರೋಕ್ಕೆ ತುಂಬ ಲಾಂಗ್ ವೇಟ್ ಆಗಿತ್ತು. ತುಂಬ ಸ್ಯಾಟಿಸ್ಫೈಯಿಂಗ್ ಮತ್ತೆ ಓವರ್ವೆಲ್ಮಿಂಗ್ ಅನಿಸ್ತಿದೆ, ಯಾಕಂದರೆ ಈ ರೀತಿ ಚಾನ್ಸ್ಗೆ ನಾನು ಕಾಯ್ತಾ ಇದ್ದೆ ಆ್ಯಂಡ್ ಐ ಹ್ಯಾವ್ ಇಟ್ ಇನ್ ಮೀ ಅಂತ ನನಗೆ ಗೊತ್ತಿತ್ತು. ಆದರೆ ಎಲ್ಲೋ ಏನೋ ಮಿಸ್ ಆಗ್ತಿದೆ ಅಂತ ಅನಿಸ್ತಿತ್ತು. ಬಟ್ ನನಗೆ ನಾನು ಕ್ವೆಶ್ಚನ್ ಮಾಡಿಕೊಂಡು ವೇಟ್ ಮಾಡು KP, ಗಿವ್ ಅಪ್ ಮಾಡಬೇಡ, ಚಾನ್ಸ್ ಸಿಗುತ್ತೆ ಅಂತ ನನಗೆ ನಾನೇ ಅನ್ಕೋತಿದ್ದೆ. ಸೊ ನಾನು ನನ್ನ ಟೀಮ್ಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಆಗಿದ್ದು ನನಗೆ ಖುಷಿ ಆಗ್ತಿದೆ. ಆ್ಯಂಡ್ ಇವತ್ತು ನಾನು ನಾಟ್ ಔಟ್ ಆಗಿದ್ದು ನನಗೆ ಐಸಿಂಗ್ ಆನ್ ದ ಕೇಕ್ ಅಂತ ಅನಿಸ್ತು. ನೀವು ಟೀಮ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಾಗ, ನಿಮ್ಮ ಇಂಟೆನ್ಷನ್ ಸರಿ ಇದ್ದಾಗ, ರೈಟ್ ವೇನಲ್ಲಿ ದೇವರು ನಿಮಗೆ ಬ್ಲೆಸ್ ಮಾಡ್ತಾನೆ. ಈ ಮ್ಯಾಚಲ್ಲಿ ಇಬ್ಬರು ಸ್ಟೆಪ್ ಅಪ್ ಆದರು ಆ್ಯಂಡ್ ಆ ಮೂಮೆಂಟಲ್ಲಿ ಅವರು ಗೇಮ್ನ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಿದರು. ಆ್ಯಂಡ್ ಇದು ಎಲ್ಲರಿಗೂ ಒಂದು ಗುಡ್ ಲರ್ನಿಂಗ್. ಒಬ್ಬ ಯಂಗ್ಸ್ಟರ್ ಆಗಿ ಈ ರೀತಿ ಥಿಂಗ್ಸ್ನ ಕಲಿಯೋದು ಇಂಪಾರ್ಟೆಂಟ್. ವಿರಾಟ್ ಭಯ್ಯ ಮತ್ತು KP ಭಯ್ಯ ಅವರ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿ ಗೇಮ್ನ ಕಂಟ್ರೋಲ್ ಮಾಡಿದ ರೀತಿ ನೋಡಿದರೆ ನಾವು ಔಟ್ ಆಫ್ ದ ಗೇಮ್ ಇದ್ದೀವಿ ಅಂತ ಅನಿಸಿಲ್ಲ. ಆ್ಯಂಡ್ ಕೃಣಾಲ್ ಅವರಿಗೆ ಹೆಲ್ಮೆಟ್ ಮೇಲೆ ಬಾಲ್ ಹೊಡೆದಾಗ ಗ್ರೌಂಡಲ್ಲಿ ಅವರು ತೋರಿಸಿದ ಕ್ಯಾರೆಕ್ಟರ್, ಬ್ರೈನ್ನ ಯೂಸ್ ಮಾಡಿಕೊಂಡು ಆ ಸ್ಪೇಸ್ ಮತ್ತು ಬಾಲ್ನ ಸ್ಪೀಡ್ ಯೂಸ್ ಮಾಡಿಕೊಂಡು ಆಡಿದ್ದು ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಅನಿಸುತ್ತೆ. ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಆದರೆ ವಿರಾಟ್ಗೆ ಕೂಡ ಕ್ರೆಡಿಟ್ ಕೊಡೋಕೆ ಇಷ್ಟಪಡ್ತೀನಿ. ಅವರ ಜೊತೆ ಬ್ಯಾಟ್ ಮಾಡೋಕ್ಕೆ ತುಂಬ ಮಜಾ ಇರುತ್ತೆ. ಅವರ ಎನರ್ಜಿ, ಅವರು ಬ್ಯಾಟ್ ಮಾಡೋ ರೀತಿ, ಅದು ಅನ್ಬಿಲೀವೇಬಲ್. ಹಿ ಈಸ್ ಅ ಫ್ರೀಕ್. ಆ್ಯಂಡ್ ಅವರು ಇನ್ನೊಂದು ಎಂಡಲ್ಲಿ ಇದ್ದು ಅವರ ಪಾಯಿಂಟ್ ಆಫ್ ವ್ಯೂ ಕೊಟ್ಟು ಅವರ ಎನರ್ಜಿಯಿಂದ ನನ್ನ ಬ್ಯಾಕ್ ಮಾಡ್ತಿದ್ರು. ಅದು ನನಗೆ ಹೆಲ್ಪ್ ಆಯಿತು. ಆ್ಯಂಡ್ ನಮಗೆ ಆ W ಸಿಕ್ಕಿದೆ ಅಂತ ಖುಷಿ ಇದೆ, ಯಾಕಂದರೆ ನಾವು ಈ ಮ್ಯಾಚ್ ಸೋತಿದ್ರೆ ಆ ರನ್ಸ್ ನನಗೆ ಮ್ಯಾಟ್ರ್ ಆಗ್ತಿರ್ಲಿಲ್ಲ. ರಜತ್, ನಿಮ್ಮ ಬೌಲಿಂಗ್ ಚೇಂಜಸ್ ಇವತ್ತು ಚೆನ್ನಾಗಿ ವರ್ಕ್ ಆಯಿತು, ಅದರಿಂದಾಗಿ ಸ್ಟ್ರೈಟ್ ಅವೇ ಕೆಲವು ವಿಕೆಟ್ ಸಿಕ್ತು. ಇವತ್ತು ಒಂದು ಸೆನ್ಸ್ ಆಫ್ ಕಂಟ್ರೋಲ್ ಇತ್ತು ಅಂತ ಅನಿಸ್ತು. ಇವತ್ತಿನ ಬೌಲಿಂಗ್ ಪರ್ಫಾರ್ಮೆನ್ಸ್ ಈ ಸೀಸನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ನನಗೆ ಅನಿಸುತ್ತೆ. 10 ಗೇಮ್ಸ್ ಆಡಿ 14 ಪಾಯಿಂಟ್ಸ್ ಸಿಕ್ಕಿದ್ದು ಅಮೇಝಿಂಗ್ ಅನಿಸ್ತಿದೆ. ದ್ಯಾಟ್ಸ್ ವಾಟ್ ವಿ ವಾಂಟೆಡ್ ಕೂಡ. ಆ್ಯಂಡ್ RCBಗೆ ಜಾಯಿನ್ ಆದಾಗ ಡೇ 1 ಇಂದ ನಾನು ಅಂದ ಹಾಗೆ ಈಗಲೂ ನಾನು ರಿಪೀಟ್ ಮಾಡ್ತೀನಿ, ನಾವು ಇಲ್ಲಿ ಏನೋ ಸ್ಪೆಷಲ್ ಮಾಡೋಕ್ಕೆ ಬಂದಿದ್ದೀವಿ, ಆದರೆ ಅದನ್ನು ಮೆನ್ಷನ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ.